ಕ್ಲಾಸಲ್ಲಿ ಲೆಕ್ಕ ಮಾಡಿ ಒಂದು 10 ಜನ ಇದ್ದದ್ದು. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಇನ್ ಮೈ ಲೈಫ್ ಆಸ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಇನ್ ಜರ್ಮನಿ. ಇವತ್ತು ಬಂದು ವೆನಸ್ಡೇ. ಐ ಹ್ಯಾವ್ ಗಾಟ್ ಕ್ಲಾಸ್ ಅರ್ಲಿ ಮಾರ್ನಿಂಗ್. ಬೆಳಗ್ಗೆ 8 ಗಂಟೆಗಿದೆ ಕ್ಲಾಸು. ಕೆಲವೊಂದು ದಿನ ಅರ್ಲಿ ಮಾರ್ನಿಂಗು ತುಂಬ ಕೂಲ್ಡ್ ಇರ್ತದೆ, ಬಟ್ ಟುಡೇ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇವೊಂದು ಐ ಆಮ್ ವೇರಿಂಗ್ ಲೈನರ್, ಯಾಕಂದರೆ ಚಳಿ ಇರ್ತದೆ ಅಂತ ಅಂದ್ಕೊಂಡು ಲೈನರ್ ಹಾಕೊಂಡು ಬಂದಿದೆ. ಯಾಕಂದರೆ ಲಾಸ್ಟ್ ವೆನಸ್ಡೇ ಬೆಳಗ್ಗೆ ಬೇಗ ಎದ್ದು ಬಂದಾಗ ತುಂಬ ಚಳಿ ಆಗಿತ್ತು. ಇವಾಗ ನೋಡ್ಬೋದು ಬಿಸಿಲಿದೆ, ಅಷ್ಟೇನು ಚಳಿ ಇಲ್ಲ. ಐ ಥಿಂಕ್ ಇಟ್ಸ್ ಅರೌಂಡ್ 11-12 ಡಿಗ್ರೀಸ್. ಸ್ಟಿಲ್ ಇಟ್ಸ್ ನಾಟ್ ದ್ಯಾಟ್ ಕೋಲ್ಡ್. ಇವಾಗೆ ನಂದು ಕಾನ್ಸೆಪ್ಚುಯಲ್ ಡೇಟಾ ಅನಾಲಿಟಿಕ್ ಕ್ಲಾಸ್ ಉಂಟು. ಐ ಥಿಂಕ್ ನಾನು ಲಾಸ್ಟ್ ವೀಕ್ ಅಟೆಂಡ್ ಮಾಡಿರಲಿಲ್ಲ. ಐ ಆಮ್ ಲ್ಯಾಗಿಂಗ್ 1 ಕ್ಲಾಸ್ ಬಿಹೈಂಡ್. ಕವರ್ ಅಪ್ ಮಾಡ್ಬೋದೆ. ಡನ್ ವಿತ್ ದ ಕ್ಲಾಸಲ್ಲಿ ಲೆಕ್ಕ ಮಾಡಿ ಒಂದು 10 ಜನ ಇದ್ದದ್ದು. ಸೊ ಬೆಳಗ್ಗೆ ಕ್ಲಾಸ್ ಇದೇ ಪ್ರಾಬ್ಲಮ್. ಲಾಸ್ಟ್ ವೀಕ್ ನಾನು ಬಂದಿರಲಿಲ್ಲ ಕ್ಲಾಸಿಗೆ. ಮೋಸ್ಟ್ಲಿ ಈ ವೀಕ್ ತುಂಬ ಜನ ಆಬ್ಸೆಂಟ್ ಆಗಿದೆ. ಐ ಡೋಂಟ್ ನೋ ಆರ್ ಈಸ್ ಇಟ್ ಲೈಕ್ ದಿಸ್. ಯಾಕಂದರೆ ಮುಂಚೆ ಫಸ್ಟ್ ಒಂದು 2-3 ಕ್ಲಾಸು ತುಂಬ ಜನ ಇರ್ತಿದ್ರು. ಅದಕ್ಕೆ ನಾನಂದರೆ 8 ಗಂಟೆ ಬಸ್ಸಲ್ಲಿ ಬಂದದಲ್ಲ, ನಾನು ಅಂದ್ಕೊಂಡೆ ಸೀಟೇ ಇರೋದಿಲ್ಲ ಕ್ಲಾಸಲ್ಲಿ, ಹಿಂದೆ ಕೂತ್ಕೋಬೇಕಾಗ್ತದೆ ಅಂತ. ನೋಡಿದೆ ಕ್ಲಾಸಲ್ಲಿ ಜನನೇ ಲೆಕ್ಕ ಮಾಡಿ ಒಂದು 10 ಜನ ಇದ್ದದ್ದು. ಮತ್ತು ಆಗ್ಬೋದು, ಇಂಡಿಯಾದಲ್ಲಿ 10 ಜನ ಇದ್ದಿದ್ರೆ ಕ್ಲಾಸೇ ಮಾಡ್ತಿರಲಿಲ್ಲ. ಅಂದರೆ ಅಲ್ಲಿದ್ದು ಟೀಚರ್ಸು. ಇಲ್ಲಿ 10 ಜನ ಇರಲಿ 2 ಜನ ಇರಲಿ, ಕ್ಲಾಸ್ ಅಂತೂ ಮಾಡೇ ಮಾಡ್ತಾರೆ. ಅದೊಂದು ನನಗೆ ಇಷ್ಟ ಆದದ್ದು. ಮತ್ತು ಕ್ಲಾಸ್ ಇಟ್ ವಾಸ್ ಓಕೆ. ಇವಾಗ ಕ್ಲಾಸ್ ಆದಮೇಲೆ 10 to 12 ಎಕ್ಸಸೈಸ್ ಸೆಷನ್ ಇತ್ತು. ಸಿನ್ಸ್ ದೇರ್ ವೇರ್ ಓನ್ಲಿ 10 ಸ್ಟೂಡೆಂಟ್ಸ್, ಟೀಚರ್ ಇಸ್ ಲೈಕ್, ಇಫ್ ಯು ಗೈಸ್ ವಾಂಟ್ ಯು ಗೈಸ್ ಅಟೆಂಡ್, ಅದರ್ವೈಸ್ ನೋ ಪ್ರಾಬ್ಲಮ್. ಈಸ್ ಓನ್ಲಿ ಸೇಯಿಂಗ್ ನೋ ಪ್ರಾಬ್ಲಮ್, ಐ ಆಮ್ ಬೆಟರ್ ಗೋಯಿಂಗ್ ಹೋಮ್. ಇವಾಗ ನನಗೆ ಸ್ವಲ್ಪ ಸಪ್ಲೈಸ್ ತರಲಿಕ್ಕೆ ಉಂಟು, ಲೈಕ್ ಎಗ್ಸ್, ಚಿಕನ್ ಆ್ಯಂಡ್ ಆಲ್. ಚಿಕನ್ ಐ ಹ್ಯಾವ್ ಟು ಗೋ ಟು ಕಪ್ಲನ್ ಆ್ಯಂಡ್ ಬೈ ಎಗ್ಸ್ ಸಾರು ತೊಗೊಂಡು ಹೋಗೋಣ ಅಂತ. ಬನಾನ ಮತ್ತು ಎಗ್ಸ್ ತೊಗೊಂಡಾಯಿತು. ಚೀಸ್ ಅಂತ ಹೋಗಬೇಕು, ಶ್ರೆಡೆಡ್ ಚೀಸು, ಯಾಕಂದರೆ ಆಮ್ಲೆಟ್ ಮೇಲೆ ಹಾಕೊಂಡು ತಿನ್ನೋ. ನಾನು ಸೂಪರ್ ಮಾರ್ಕೆಟ್ ಎಂಟ್ರ್ ಆದಾಗ ದೇರ್ ವೇರ್ ಲಾಟ್ ಆಫ್ ದೆಮ್, ಅಂದರೆ ತುಂಬ ಜನ ಇದ್ದರು ಸ್ಟೂಡೆಂಟ್ಸು. ನಾನು ಅಂದ್ಕೊಂಡಿದ್ದೆ ಬಿಲ್ಲಿಂಗಲ್ಲಿ ತುಂಬ ಲೈನ್ ಇರ್ತದೆ ಅಂತ, ಬಟ್ ಲೈನ್ ಅಷ್ಟು ಇರಲಿಲ್ಲ, ಜನ ಕಮ್ಮಿ ಇದ್ದರು. ಅದಕ್ಕೋಸ್ಕರ ಬೇಗ ಆಯಿತು, ಕರೆಕ್ಟ್ ಟೈಮಲ್ಲೇ ಆಯಿತು. ಯಾಕಂದರೆ ಇವಾಗ ನನಗೆ 9 ಇಲ್ಲ 10 ಆಗಿದೆ. 10:08ಗೆ ನಮ್ಮದು ಬಸ್ ಇದೆ. ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಇವಾಗ ಊಟಕ್ಕೆ ಕೂತೀನಿ. ಐ ಥಿಂಕ್ ಲಾಸ್ಟ್ 1 ವೀಕ್ ಆಗಿದೆ, 1 ಇಲ್ಲ 1.5 ವಾರ ಆಗಿರ್ಬೇಕು ಕರೆಕ್ಟಾಗಿ. ಐ ಆಮ್ ಫಾಲೋಯಿಂಗ್ ದ ಡಯಟ್. ಮಧ್ಯಾಹ್ನ ಚಿಕನು ಮತ್ತು ನೈಟ್ ಅನ್ನ ಸಾರು, ಆಮ್ಲೆಟ್ ಆ್ಯಂಡ್ ಆಲ್. ಸೊ ಪ್ರಾಪರ್ ಡಯಟ್ ಫಾಲೋ ಮಾಡ್ತಾ 1.5 ವೀಕ್ ಆಯಿತು, ಆ್ಯಂಡ್ ಐ ಆಮ್ ಗೆಟಿಂಗ್ ರಿಸಲ್ಟ್ ಆ್ಯಸ್ ವೆಲ್. ಮತ್ತು ನಾನು ಎಲ್ಲ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಐ ಸಾ ಸಮ್ ಪೀಪಲ್ ಸೇಯಿಂಗ್ ದ್ಯಾಟ್ ಡಯಟಿಂಗ್ ಈಸ್ ಪ್ರಿಟಿ ಮಚ್ ಈಸಿ ಅಂತ. ಟ್ರಸ್ಟ್ ಮೀ, ಇವಾಗ ನೀವು ಸ್ಕಿನ್ ಇದ್ದೀರಾ, ಕರೆಕ್ಟಾಗಿ ತಿಂದು ಬಲ್ಕ್ ಆಗಿ ಸುಮ್ಮನೆ ಒಟ್ರಾಸಿ ಸಿಕ್ಕಿದ ಬದ್ದು ತಿಂದು ಬಲ್ಕ್ ಮಾಡಿದರೆ ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಒನ್ಸ್ ಯು ಸ್ಟಾರ್ಟ್ ಈಟಿಂಗ್ ಮೋರ್, ನೀವು ಯಾವಾಗ ಜಾಸ್ತಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮತ್ತು ಒಮ್ಮೆಲೆ ಅದನ್ನು ಫ್ಯಾಟನ್ನು ಕಟ್ ಮಾಡೋ ಸ್ಟೇಜಿಗೆ ಬರ್ತೀರಲ್ಲ, ಅವಾಗೆ ಅಟ್ಲೀಸ್ಟ್ ಫಾರ್ ಫಸ್ಟ್ ಮಂತ್ ಯು ವಿಲ್ ಸ್ಟ್ರಗಲ್. ಯಾಕಂದರೆ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಹಂಗರ್. ನಿಮ್ಮ ಕ್ರೇವಿಂಗ್ ಜಾಸ್ತಿ ಆಗಿರ್ತದೆ, ಮಿಡ್ ನೈಟ್ ಕ್ರೇವಿಂಗ್ ಎಲ್ಲ ಬರುತ್ತೆ. ಯಾಕಂದ್ರೆ ನಂಗೆ ಬರ್ತಿದೆ ಈಗ, ಅದಕ್ಕೆ ನಾನು ಹೇಳ್ತಿದ್ದೀನಿ, ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್. ಬೇಸಿಕಲಿ ಏನಾಗುತ್ತೆ ಅಂದರೆ, ನೀವು ಯಾವಾಗ ಫ್ಯಾಟ್ ಕಟ್ ಮಾಡ್ಲಿಕ್ಕೆ ನೋಡ್ತೀರಾ, ವೆನ್ ಯು ಸ್ಟಾರ್ಟ್ ಈಟಿಂಗ್ ಲೋ ಕ್ಯಾಲರಿ, all of a sudden from eating high calorie. ಯಾಕಂದರೆ before that you used to eat a lot, and all of a sudden you are cutting down to 1500 calories, that literally 1000 calorie deficit. ನನಗೆ ಅಂದರೆ ಮಧ್ಯದಲ್ಲಿ ಎಷ್ಟು ಹಸು ಆಗ್ತದೆ, ಎಷ್ಟು ಕಂಟ್ರೋಲ್ ಮಾಡಿರ್ತೀನಿ. ಹಸುವಾದಾಗ ಏನು ಮಾಡ್ತೀನಿ, ಒಂದು ನಾನು ವಾಕ್ ಹೋಗ್ಬಿಡ್ತೀನಿ, ಅಂದರೆ ಹೊರಗೋಗ್ತೀನಿ. ಅಲ್ಲಿ ಆಬ್ವಿಯಸ್ಲಿ ಹೊರಗಡೆ ಏನು ತಿನ್ನಲಿ ಆಗಲ್ಲ, ಬಿಕಾಸ್ ವೆರಿ ಮಚ್ ಎಕ್ಸ್ಪೆನ್ಸಿವ್ ದೇರ್. ಹೊರಗಡೆ ತಿಂದರೆ ಬ್ರೆಡ್ಡೇ ತಿನ್ನಬೇಕು, ಆ್ಯಂಡ್ ಐ ಡೋಂಟ್ ಇವನ್ ಲೈಕ್ ದೋಸ್. ಅದಕ್ಕೆ ನಾನು ಹೊರಗೆ ವಾಕಿಗೆ ಹೋಗ್ಬಿಡ್ತೀನಿ. ಇಲ್ಲದೇ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ ಐ ಸ್ಟೇ ಔಟ್ ಆಫ್ ದ ಹೌಸ್ ಓನ್ಲಿ, ಬಿಕಾಸ್ ಮನೇಲಿದೆ ಏನೋ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡ್ತೀನಿ ಅದಕ್ಕೋಸ್ಕರ. ಸೊ ಟ್ರಸ್ಟ್ ಮೀ, ನೀವೇನಾದ್ರು ಅಂದರೆ ಬಾಡಿ ಬಿಲ್ಡ್ ಮಾಡೋ ಆಸೆ ಇದ್ದರೆ ಇವಾಗಿಂದನೇ ಒಂದು ಕರೆಕ್ಟ್ ಡಯಟ್ ಫಾಲೋ ಮಾಡಿ. ಇವಾಗ ಓವರ್ ಈಟ್ ಮಾಡಿ ಮತ್ತೆ ಕಟ್ ಡೌನ್ ಮಾಡೋದು ತುಂಬ ಕಷ್ಟ ಆಗ್ತದೆ. ತುಂಬ ಜನ ಹೇಳ್ತಾರೆ ಇದು ಮಾಸ್ ಗೇನ್ ಮಾಡಲಿಕ್ಕೆ ಕಷ್ಟ, ಇಳಿಸ್ಲಿಕ್ಕೆ ಈಸಿ ಅಂತ. ಫಾರ್ ಮೀ ಇಟ್ ಈಸ್ ರಿಯಲಿ ಡಿಫಿಕಲ್ಟ್, ಆ್ಯಂಡ್ ಐ ಕ್ಯಾನ್ ಸೇ ದ್ಯಾಟ್ ಫ್ಯಾಟ್ ಪೀಪಲ್ ಆರ್ ಸ್ಟ್ರಗ್ಲಿಂಗ್. ಇವನ್ ಐ ಆಮ್ ಫ್ಯಾಟ್, ಐ ಆಮ್ ನಾಟ್ ಎಟ್ ಆಲ್ ಫಿಟ್. ಏನೋ ಜಿಮ್ಮಲ್ಲಿ ವೇಟ್ ಸ್ವಲ್ಪ ಜಾಸ್ತಿ ಎತ್ತೀನಿ, ಬಟ್ ಸ್ಟಿಲ್ ಫ್ಯಾಟ್ ಈಸ್ ಫ್ಯಾಟ್, ರೈಟ್? ಅದಕ್ಕೋಸ್ಕರ ಇವಾಗ ನೋಡಿ ಇಷ್ಟೇ. ಏನು ಇದರಲ್ಲಿ ಜಾಸ್ತಿ ಕಾಣ್ತಿದೆಯಾ? ಇಲ್ಲವೇ ಇಲ್ಲ.
ಹ್ಯಾಂಡ್ಫುಲ್ ಇದೆ ಅಷ್ಟೇ, ಎಲ್ಲ ಥಿಂಗ್ ತೊಗೊಂಡಿಗೆ ಮಾಡಿ ಜಸ್ಟ್ ಒಂದು ಹ್ಯಾಂಡ್ಫುಲ್ ಚಿಕನ್ ಅಷ್ಟೇ, ಜಾಸ್ತಿ ಇಲ್ವೇ ಇಲ್ಲ. ಮತ್ತು ಇವತ್ತು ಚಿಕನ್ ಎಗ್ಸ್ ತಂದಿದ್ದೀನಿ, ಚಿಕನ್ ತರ್ಲಿಕ್ಕೆ ಬೇಡ ಉಂಟು ಇವತ್ತು. ಮತ್ತು ಕೆಲವರು ಹೇಳ್ತಾರೆ ಡಯಟ್ ಮಾಡ್ಬೇಕಾದ್ರೆ ವೆರಿ ಸ್ಟ್ರಿಕ್ಟ್ ಡಯಟ್ ಮಾಡ್ಬೇಕಂತ, ಅಂದರೆ ಟೇಸ್ಟ್ ಎಲ್ಲ ಬಿಟ್ಟು ಕೆಚಪ್, ಕೆಚಪ್ ಆಗುಂಟು ಕೆಚಪ್ ಎಲ್ಲ ಬಿಟ್ಟು ಏನು ಫುಲ್ ಸ್ಟ್ರಿಕ್ಟ್ ಚಪ್ಪೆ ತಿನ್ನಬೇಕು ಹಾಗೆಲ್ಲ ಹೇಳ್ತಾರೆ. ಕ್ಯಾನ್ ಡೂ ಇಟ್ ಆಬ್ವಿಯಸ್ಲಿ, ಹಾಗೆ ಮಾಡಿದ್ರೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಐ ಸಜೆಸ್ಟ್, ನೋಡು, ಇಟ್ಸ್ ಬೆಟರ್ ದ್ಯಾನ್ ಕ್ವಿಟಿಂಗ್ ಟೇಸ್ಟ್, ರೈಟ್? ವಾಟ್ ಐ ಸಜೆಸ್ಟ್ ಇಸ್ ಸ್ವಲ್ಪ ಕೆಚಪ್ಪ ಟೇಸ್ಟಿಗೆ ಏನಾದ್ರು ಬೇಕಿದ್ರೆ ಹಾಕೊಳ್ಳಿ, ಅಷ್ಟೇನು ಜಾಸ್ತಿ ಕ್ಯಾಲೋರೀಸ್ ಬರೋದಿಲ್ಲ, ಹಾರ್ಡ್ಲಿ ಒಂದು 50 ಇಲ್ಲ 100 ಕ್ಯಾಲೋರೀಸ್ ಬರ್ತದೆ. ಸೊ ವೆನ್ ಯು ಆರ್ ಇನ್ 1000 ಕ್ಯಾಲೋರಿ ಡೆಫಿಸಿಟ್, 100 ಕ್ಯಾಲೋರಿ ಜಾಸ್ತಿ ತಿಂದ್ರೂ ಅದೇನು ಜಾಸ್ತಿ ಆಗೋದಿಲ್ಲ, ಯಾಕಂದರೆ ಯು ಬರ್ನ್ ಎ ಲಾಟ್ ಆಫ್ ಕ್ಯಾಲರಿ. ಮತ್ತು ಇನ್ನೊಂದೇನು ವಿಷಯ ಏನು ಗೊತ್ತಾಗಿದೆ ಅಂದರೆ, ಕಾರ್ಡಿಯೋ ಈಸ್ ವೇಸ್ಟ್ ಆಫ್ ಟೈಮ್ ಇಫ್ ಯು ವಾಂಟ್ ಟು ಡೂ ಎಕ್ಸ್ಟ್ರೀಮ್ ಫ್ಯಾಟ್ ಲಾಸ್. ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್, ಲೈಕ್ ಲೆಟ್ಸ್ ಸೇ 2.5 kilo per week ಐ ಆಮ್ ಸೇಯಿಂಗ್, ಅಂದ್ರಷ್ಟೇ ಕಾರ್ಡಿಯೋ ಮಾಡಿ. ಇಲ್ಲದೇ ಇದ್ದರೆ ಸಿಂಪಲ್ ಆ್ಯಂಡ್ ಬೆಸ್ಟ್ ವೇ ಟು ಲೂಸ್ ಫ್ಯಾಟ್ ವಿದೌಟ್ ಡೂಯಿಂಗ್ ಕಾರ್ಡಿಯೋ ಇಸ್ ಕಂಪ್ಲೀಟಿಂಗ್ 10,000 steps ಎ ಡೇ. 10,000 steps ಕಂಪ್ಲೀಟ್ ಮಾಡಿ ಮತ್ತು ಕ್ಯಾಲರಿ ಡೆಫಿಷಿಟಲ್ಲಿ ಇರಲಿ, ನಿಮ್ಮ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಅಟ್ಲೀಸ್ಟ್ ಬೈ 0.5 to 1.5 kilo ಆ ರೇಂಜಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ಐ ಆಮ್ ಇನ್ ದ್ಯಾಟ್ ಫೇಸ್, ಐ ಆಮ್ ಲೂಸಿಂಗ್ ಅರೌಂಡ್ 1 to 1.5 kilo ಸಮ್ವೇರ್ ಬಿಟ್ವೀನ್ ದ್ಯಾಟ್ ಪರ್ ವೀಕ್. ಸೊ ದ್ಯಾಟ್ಸ್ ಮೋರ್ ದೆನ್ ಎನಫ್. ಅದಕ್ಕಿಂತ ಜಾಸ್ತಿ ಅಗ್ರೆಸಿವ್ ಹೋದರೆ ತುಂಬ ವೀಕ್ ಆಗ್ತೀನಿ, ಸ್ಟ್ರೆಂತ್ ಹೋಗ್ತದೆ, ಮಸಲ್ ಲಾಸ್ ಆಗ್ತದೆ. ಐ ಡೋಂಟ್ ವಾಂಟ್ ಟು ಡೂ, ಯಾಕಂದರೆ ಕ್ರಿಯೇಟಿನ್ ತಿಂದು ಒಳ್ಳೆ ಮಸಲ್ ಬಂದಿದೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲೂಸ್ ದ್ಯಾಟ್. 1 kg ಜಾಸ್ತಿ ಇತ್ತು, ಬಟ್ ಸಿನ್ಸ್ ಐ ಆಮ್ ಫಾಲೋಯಿಂಗ್ ದಿಸ್ ಡಯಟ್ ಆ್ಯಂಡ್ ಕಂಪ್ಲೀಟಿಂಗ್ 10,000 steps ಎವ್ರಿ ಡೇ, ದಟ್ಸ್ ಹೌ ಐ ಆಮ್ ಲೂಸಿಂಗ್ 1.5 kilo per week. ನನ್ನ ಹತ್ರ ಫಿಟ್ನೆಸ್ ಬ್ಯಾಂಡ್ ಇಲ್ಲ, ಇತ್ತು ಬಟ್ ನಾಯ್ಸ್ ಇದೊಂದು ಇದೆ. ಬಟ್ ನಾನೇನು ಮಾಡಿದೆ, ಇಂಡಿಯಾದಿಂದ ಬರಬೇಕಾದ್ರೆ ಐ ಬ್ರಾಟ್ ದ ರಾಂಗ್ ಚಾರ್ಜರ್. ಸೊ ಚಾರ್ಜ್ ಮಾಡಲಿಕ್ಕೆ ಹೊಸ ಚಾರ್ಜರ್ ತರಿಸಬೇಕು, ವಿಚ್ ಇಸ್ ಅರೌಂಡ್ 10 euros. ನಾ ಅದಕ್ಕೆ ಐಫೋನಲ್ಲಿ ಸ್ಟೆಪ್ಸ್ ಕೌಂಟ್ ಆಗ್ತದೆ ಅಂತ ಚೆಕ್ ಮಾಡಿದೆ. ಫಿಟ್ನೆಸ್ ಆ್ಯಪಲ್ಲಿ ಸ್ಟೆಪ್ಸ್ ಕೌಂಟ್ ಆಗುತ್ತೆ, ಬಟ್ ಅದರಲ್ಲಿ ಏನಂದರೆ ಸ್ವಲ್ಪ ಕಮ್ಮಿ, ಅಂದರೆ ದೇರ್ ಈಸ್ ಎರರ್ ಆಫ್ ಐ ಥಿಂಕ್ 1 or 2%. ಆಬ್ವಿಯಸ್ಲಿ ಅದು ಜಾಸ್ತಿ ಸ್ಟೆಪ್ಸ್ ಅಂತೂ ತೋರಿಸೋದಿಲ್ಲ, ನಾನು ಎಷ್ಟು ನಡೆದಿರ್ತೀನಿ ಅದರ 1-2% ಕಡಿಮೆ ಮಾಡಿಯೇ ತೋರಿಸುತ್ತೆ. ಇಫ್ ಮೈ ಫೋನ್ ಈಸ್ ಶೋಯಿಂಗ್ 10,000 steps, ಆಬ್ವಿಯಸ್ಲಿ ಐ ಮೈಟ್ ಹ್ಯಾವ್ ವಾಕ್ಡ್ ಅರೌಂಡ್ 10,500, ಒಂದು 500 steps ಜಾಸ್ತಿನೇ ನಡೆದಿರ್ತೀನಿ. ಸೊ ಐ ಆಮ್ ಏಮಿಂಗ್ ಫಾರ್ 10,000 steps ಸೊ ದ್ಯಾಟ್ ಆಬ್ವಿಯಸ್ಲಿ ಫ್ಯಾಟ್ ಲಾಸ್ ಆಗಲಿ ಅಂತ. ಇವತ್ತಿದಂತೂ ಅದಕ್ಕೆ ನಾನಂದರೆ ಸುಮ್ಮನೆ ಅದರ ಹಿಸ್ಟ್ರಿ ನೋಡ್ತಿದ್ದೆ. ಇಟ್ ಹ್ಯಾಸ್ ಬಿನ್ ರೆಕಾರ್ಡಿಂಗ್ ಮೈ ಸ್ಟೆಪ್ಸ್ ಸಿನ್ಸ್ ಲಾಸ್ಟ್ 2-3 months. ಅದಕ್ಕೆ ನಾನು ಏಪ್ರಿಲ್ ಇದು ಸ್ಟೆಪ್ಸ್ ಕೌಂಟ್ ನೋಡ್ತಿದ್ದೆ. ಎವ್ರಿ ಡೇ ಐ ಆಮ್ ವಾಕಿಂಗ್ ಎಟ್ ಲೀಸ್ಟ್ 8,000 to 9,000 steps, ದ್ಯಾಟ್ಸ್ ದ ಮಿನಿಮಮ್. ಜಾಸ್ತಿ ಹೋಗೋದಂದರೆ 17,000 steps ಒಂದಿನ. ಸೊ ಮೈ ಮಿನಿಮಮ್ ಆವ್ರೇಜ್ ಇಸ್ 8,000 steps, ಸೊ ದ್ಯಾಟ್ ಇಸ್ ಪ್ರಿಟಿ ಮಚ್ ಗುಡ್ ಇನಫ್. ಸೊ ನನಗೆ ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಂತ ಎಕ್ಸ್ಟ್ರಾ ನಡೆಯೋದು ಅವಶ್ಯಕತೆ ಇಲ್ಲ. ನಾನು ಡೈಲಿ ಕಾಲೇಜ್ ಹೋಗಿ ಬರ್ತೀನಿ, ಜಿಮ್ಮಿಗೆ ಹೋಗಿ ಬರ್ತೀನಿ, ಅದರಲ್ಲೇ ನಂದು ಅರೌಂಡ್ 8,000 to 9,000 ಕಂಪ್ಲೀಟ್ ಆಗುತ್ತೆ. ಮತ್ತು ಇವಾಗ ಜಿಮ್ಮಿಗೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಜಿಮ್ಮಲ್ಲಿ ಆ ಕಡೆ ಈ ಕಡೆ ನಡೆದು 1,000 2,000 ಅಲ್ಲೇ ಆಗ್ಬಿಡುತ್ತೆ. ಸೊ ಐ ಆಮ್ ಡನ್ ವಿತ್ 10,000. ಸೊ ಇವತ್ತು ಬೇಸಿಕಲಿ ಕಾಲೇಜ್ ಹೋಗಿ ಬಂದಿದ್ದು ಅಷ್ಟೇ. ಐ ಆಮ್ ಆಲ್ರೆಡಿ ಡನ್ ವಿತ್ 4,000 steps. ರೈಟ್ ನಾವ್ ಇಟ್ಸ್ 4 o'clock. ಅಲ್ಲೇ ಟ್ಯಾಬ್ ನೋಡ್ತಾ ಅಲ್ಲೇ ಮಲ್ಕೊಬಿಟ್ಟಿದ್ದೆ. ಈಗ ಎದ್ದು ಬೇಗ ಜಿಮ್ ಹೋಗ್ತೀನಿ. ಯೂಶ್ವಲಿ 4 ಗಂಟೆ ಹೋಗೋದು, ಬಟ್ ಇವತ್ತು ಇಟ್ ವಿಲ್ ಬಿ ಲೇಟ್, 4:30 ಆಗ್ಬೋದು ಹೋಗ್ತಾ. ಆ್ಯಂಡ್ ಟುಡೇ ಐ ವಿಲ್ ಬಿ ಹಿಟ್ಟಿಂಗ್ ಶೋಲ್ಡರ್ಸ್. ಬೇರಾಮಾಯ್ತು, ಶೋಲ್ಡರ್ ಹಾಕೊಂಡು ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ. ಸ್ಟಾರ್ಟೆಡ್ ವಿತ್ ಮೈ ಸೂಪರ್ ಸೆಟ್. ತೋರಿಸ್ತೀನಿ ಬೇಕಿದೆ ಸ್ವಲ್ಪದಲ್ಲಿ. ಜಸ್ಟ್ 3rd set ಮುಗಿಸಿದೆ, ಸಾಕ ಹೋಗ್ತದೆ ಮಾಡಿದ್ದು. 3 ಅದು ನೋಡಿದ್ರಲ್ಲ, 3 ಒಟ್ಟಿಗೆ ಮಾಡೋದು, ಅದಕ್ಕೆ ಸಾಕಾಗೋದು. ಮತ್ತು ಜಗ್ಮಿತ್ ಇವತ್ತು ಬೈಸೊಡಗಿದ್ದಾನೆ, ಶೋಲ್ಡರ್ ಪೇನ್ ಅಂತ ಮೊನ್ನೆ ಎಕ್ಸಸೈಸ್ ಮಾಡಿ. ನೆಕ್ಸ್ಟ್ ವರ್ಕೌಟು ಇಟ್ಸ್ ಫ್ರಂಟ್ ರೇಸ್, ಆಬ್ವಿಯಸ್ಲಿ ಸೂಪರ್ ಸೆಟ್. ನೆಕ್ಸ್ಟ್ ಎಕ್ಸಸೈಸ್ ಇದು ರೋಪಲ್ಲಿ ಫೇಸ್ ಫುಲ್ಲು ರೇರ್ ಶೋಲ್ಡರ್ ಡೆಲ್ಟಿಗೋಸ್ಕರ. ಒಂದು ಸೀನ್ ಆಯಿತು, ನಾನು ಟವಲ್ ಯಾರು ತಗೊಂಡೋಗಿದ್ದಾರೆ. ಇಲ್ಲಿ ಡೈಲಿ ನಾನು ಇಲ್ಲೇ ಇಡ್ತಿದ್ದೆ ಬಾಟ್ಲ್ ಒಟ್ಟಿಗೆ, ಇದೆ ರ್ಯಾಕಲ್ಲಿ. ಟವಲ್ ಸಿಗ್ತಿಲ್ಲ, ಎಲ್ಲಿ ಇಡೀ ಜಿಮ್ ಹುಡುಕಿದೆ ಮಾರೆ. ಇವತ್ತು ನೋಡಿ ಅಂತ ಎಷ್ಟು ಬಿಸಿಲು ಉಂಟು ಮಾರೆ, ತುಂಬ ಬಿಸಿಲು ಉಂಟು. ಒಂದು ಗಾಳಿ ಸಹ ಅಷ್ಟೇ ಇದೆ. ಡನ್ ವಿತ್ ದ ವರ್ಕೌಟ್. ಆದರೆ ನನ್ನ ಟವಲ್ ಯಾರು ತಗೊಂಡೋಗಿದ್ದಾರೆ,
ಬೈ ಮಿಸ್ಟೇಕಾ ಅಥವಾ ಬೇಕಂತ ನಾ ಗೊತ್ತಿಲ್ಲ. ಬೈ ಮಿಸ್ಟೇಕಾಗಿ ತೊಗೊಂಡೋಗಿದ್ರು ಡೆಫಿನೆಟ್ಲಿ ಅವ್ರು ರಿಟರ್ನ್ ತಂದು ಅಂತ ಕೊಡೋದಿಲ್ಲ, ಎಲ್ಲರೂ ಬಿಸಾಕ್ತಾರೆ. ಹೊಸ ಟವಲ್ ಮಾರೆ ಹೋಯ್ತು, ಯಾರು ತಗೊಂಡೋದ್ರು. ನಾನಂದರೆ ಲಾಸ್ಟ್ಗೆ ಆ್ಯಪ್ಸ್ ಹೊಡೆದು ಫುಲ್ ಮಸಲ್ ಕ್ಯಾಚ್ ಆಯ್ತು ಇಲ್ಲಿ ಅಪ್ಪರ್ ಆ್ಯಪ್ಸಲ್ಲಿ. ಅದಕ್ಕೆ ಅದರಲ್ಲಿ ನಾನು ಸೀದಾ ಲಾಕರ್ ಹತ್ರ ಹೋಗಿ ಮತ್ತೆ ನೆನಪಾಯ್ತು ಟವಲ್ ತರಲಿಲ್ಲ ಅಂತ. ಮತ್ತು ನಾನು ಯೂಶ್ವಲಿ ಇಡೋ ಜಾಗದಲ್ಲಿ ಹೋಗಿ ನೋಡ್ತೀನಿ ಟವಲ್ ಇರಲಿಲ್ಲ. ನಂಗೆ ಮತ್ತೆ ಎಲ್ಲರೂ ಬೇರೆ ಕಡೆ ಇಟ್ಟು ಅಂತ ಇಡೀ ಜಿಮ್ ಹುಡುಕ್ತೀನಿ 10 ನಿಮಿಷ, ಎಲ್ಲಿಲ್ಲ. ಟವಲ್ ಹೋಯ್ತು. ಇವಾಗ ಕಪ್ಲಾನಿ ಹೋಗಿ ಚಿಕನ್ ತರಲಿಕ್ಕೆ ಉಂಟು, ಖಾಲಿಯಾಗಿದೆ. ಇವತ್ತು ಮಧ್ಯಾಹ್ನ ತಿಂದಲ್ಲ, ದಟ್ ವಾಸ್ ದ ಲಾಸ್ಟ್ ಕೆಲ್ಸ ಬ್ಯಾಚ್. ಸೊ ಇವಾಗ ಇನ್ನೊಂದು ಸರಿ ತಂದು ನಾಳೆ ಮಾಡೋಣ ಅಂತ, ಇವತ್ತಂತೂ ಮಾಡೋದಿಲ್ಲ. ತೋರಿಸ್ಲಿಕ್ಕೆ ಆಗಿಲ್ಲ ಅಂದರೆ ಚಿಕನ್ ತೊಗೊಂಡೆ. ಎಷ್ಟು ಅಂದರೆ 2 ಕಿಲೋ 200 ಗ್ರಾಮ್. ಇಟ್ ಕಾಸ್ಟ್ ಮಿ ಅರೌಂಡ್ 19 euro 87 cents. ಓಕೆ ಅಷ್ಟೇ. ಇವಾಗ ಮನೆ ಹೋಗಿ ಕ್ಲೀನ್ ಮಾಡಿ ಮ್ಯಾರಿನೇಟ್ ಎಲ್ಲ ಮಾಡಿ ಇಡಬೇಕು. ಮಾತಾಡ್ತಾ ಮನೆಗೆ ಬಂದೆ. ಜಸ್ಟ್ ಎಂಟ್ರ್ ಆಗಿದ್ದ ಮುಂಚೆ ಸ್ಟೆಪ್ ನೋಡಿದೆ ಎಷ್ಟು ಆಗಿದೆ ಅಂತ. ಆ್ಯಂಡ್ ಇಟ್ಸ್ 11,000 ಸಮಥಿಂಗ್. ಆಬ್ವಿಯಸ್ಲಿ 10,000 ಕ್ರಾಸ್ ಮಾಡಿದೆ. ಹೇಳಿದಲ್ಲ, ಜಸ್ಟ್ ನನ್ನ ಡೈಲಿ ವರ್ಕ್ ಮಾಡಿದ್ದೆ. ಕಾಲೇಜ್ ಹೋಗಿ ಬಂದು ಜಿಮ್ಮಿಗೆ ಹೋಗಿ ಬಂದು ಸ್ಟೆಪ್ಸ್ ಈಸಿಲಿ ಕಂಪ್ಲೀಟ್ ಆಗುತ್ತೆ. ನೀವು ನೋಡ್ಬೋದು 2.210 ಕಿಲೋ per kilo 899 and it cost me 1987. ಇವಾಗ ಇದು ಕ್ಲೀನ್ ಮಾಡಿ ಲಾಸ್ಟ್ ಟೈಮ್ ಥರ ಮ್ಯಾರಿನೇಟ್ ಮಾಡೋದಿಲ್ಲ. ನಾನು ಇದು ತರುವ ಅಂತ ಅಂದ್ಕೊಂಡಿದ್ದೆ, ಏನಂದರೆ ನಮ್ಮ ಲೈಮ್ ಮರ್ತೋಯ್ತು. ಇಟ್ಸ್ ಓಕೆ, ಮೊಸರು ಹಾಕಿ ಅಡ್ಜಸ್ಟ್ ಮಾಡ್ತೀನಿ. ಇದು ಕ್ಲೀನ್ ಮಾಡಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಲಿಕ್ಕೆ, ನಾಳೆ ಬೆಳಗ್ಗೆ ಎದ್ದು ಕುಕ್ ಮಾಡೋಣ ಅಂತ. ಇದು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನನಗೆ ನೆನಪಾಯಿತು, ನಾನಿವತ್ತು ನನ್ನ ಓಟ್ಸ್ ಮಿಲ್ಕ್ ಶೇಕ್ ಕುಡಿಲಿಲ್ಲ ಅಂತ. ಇವನ್ ದೋ ಐ ಆಮ್ ನಾಟ್ ದ್ಯಾಟ್ ಹಂಗ್ರಿ, ಸ್ಟಿಲ್ ಕುಡಿದು ಬಿಡುವ. ನಾನು ಇದು ಓಟ್ಸ್ ಮಿಲ್ಕ್ ಶೇಕ್ ನನ್ನ ಡಯಟಲ್ಲಿ ಯಾಕೆ ಇಟ್ಟಿದೆ ಅಂದರೆ, ಇನ್ ಕೇಸ್ ಇಫ್ ಐ ಆಮ್ ಹಂಗ್ರಿ ಇನ್ ಎ ಡೇ, ಸೊ ಯಾವಾಗಾದ್ರು ಹಸುವಾದಾಗ ಐ ವಿಲ್ ಬಿ ಡ್ರಿಂಕಿಂಗ್ ದಿಸ್. ಇಟ್ಸ್ ಅರೌಂಡ್ ಐ ಥಿಂಕ್ 150-200 ಕ್ಯಾಲರಿ ಸಮಥಿಂಗ್ ಅಷ್ಟೇ ಅರೌಂಡ್ ಏನಿರ್ತದೆ. ಸ್ಟಿಲ್ ಸಿನ್ಸ್ ಐ ಆಮ್ ಲೂಸಿಂಗ್ ವೇಟ್, ಐ ಆಮ್ ನಾಟ್ ಎಟ್ ಆಲ್ ಬಾದರ್ಡ್ ಅಬೌಟ್ ದ್ಯಾಟ್. ನನಗೆ ಅಂದರೆ ಯಾವಾಗ ನನ್ನ ವೇಟ್ ಲಾಸ್ ಸ್ಲೋ ಅಂತ ಅನಿಸ್ತದೆ, ದೆನ್ ಐ ಮೈಟ್ ಥಿಂಕ್ ಆಫ್ ಕಟಿಂಗ್ ಇಟ್ ಔಟ್. ಬಟ್ ಫಾರ್ ನೌ ಇಟ್ಸ್ ಓಕೆ. ಇಷ್ಟೊತ್ತು ಅಭಿಷೇಕ್ ನಿಶಾಲ್ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ, ಇವಾಗ ಫ್ರೀ ಆಗಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿ ಆಗಿದೆ. ಇಟ್ಸ್ ಮ್ಯಾರಿನೇಷನ್ ಇವತ್ತು ಅಂದರೆ ಒಂದು ಪ್ಯಾಕೆಟ್ ಯೂಸ್ ಮಾಡಿದೆ, ಚಿಕನ್ ಕಬಾಬ್ ಪ್ಯಾಕೆಟ್ ಇತ್ತು, ಅದು ಯೂಸ್ ಮಾಡಿದೆ. ಸೊ ಟೇಸ್ಟ್ ವೈಸ್ ಏನು ಚೆನ್ನಾಗೇ ಇದೆ. ಇವಾಗ ದಾಲ್ ತಡ್ಕ ಮಾಡುವ ಅಂತ ದಾಲ್ ಬೇಯಿಸ್ಲಿಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಂದು 2 ವಿಷಲ್ ಆದಮೇಲೆ ಐ ಬಿ ರಿಮೂವಿಂಗ್ ಇಟ್. ಇವಾಗ ಈರುಳ್ಳಿ ಕಟ್ ಮಾಡಿ ಅದು ಮಸಾಲೆ ರೆಡಿ ಮಾಡಬೇಕು. ನಾನು ಏನು ಪ್ಲ್ಯಾನಲ್ಲಿದ್ದೆ ಅಂದರೆ, ನಿನ್ನೆ ಮಾಡಿ ಟೊಮೆಟೊ ರೈಸ್ ಹೇಗೆ ತೆಗೆದಿಟ್ಟಿದ್ದೆ. ಟೊಮೆಟೊ ರೈಸ್ ಮೇಲೆ ಭುಜಿಯಾ ತಂದಿದ್ದೆ. ಇವತ್ತು ಭುಜಿಯಾ ಸ್ವಲ್ಪ ಭುಜಿಯಾ ಹಾಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲೇಟರ್ ಐ ಸಾ ಒಂದು ವೀಡಿಯೋ, ದಾಲ್ ತಡ್ಕ ವೀಡಿಯೋ. ಸೊ ಬೇಸಿಕ್ ಸಿಂಪಲ್ ದಾಲ್ ತಡ್ಕ ಮಾಡಿದ್ದೀನಿ, ನೋಡ್ಬೋದು, ಕಾಣ್ತಿದ್ಯಾ. ಟೊಮೆಟೊ ರೈಸ್ ಮೇಲೆ ಹಾಕೊಂಡು ತಂದಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಭುಜಿ ಹಾಕ್ಕೊಂಡು ಸೆಟ್ ಊಟ ಆಯಿತು. ಐ ಥಿಂಕ್ ಹೋಪ್ಫುಲಿ ನಾಳೆ ಬೆಳಗ್ಗೆ ಹೊತ್ತು ಆಗದೆ ಇದ್ರೆ ಸಾಕು. ಲೆಟ್ಸ್ ಹ್ಯಾವ್ ದಿಸ್. ಆಲೂ ಭುಜಿಯಾ ತಿಂದರೆ ಉಂಟಲ್ಲ, ಒಂದು ಸೆಕೆಂಡಿಗೆ ಇಂಡಿಯಾದ ನನಗೆ ಬರ್ತದೆ ಮಾಡಿ. ಇವಾಗ ಐ ಆಮ್ ಹ್ಯಾವಿಂಗ್ ದಿಸ್ ಒನ್ ನೈಸ್ ಬೈಟ್. ಸೂಪರ್ ಆಗಿದೆ. ಸೋ ಗುಡ್. ಇದಕ್ಕೋಸ್ಕರ ಬೆಳಗ್ಗೆಯಿಂದ ಕಾಯ್ದಿದ್ದೆ ಈ ಒಳ್ಳೆ ಡಿನ್ನರ್ಗೋಸ್ಕರ. ಸೂಪರ್. ಆಡು ಥಿಂಗ್, ತುಂಬ ದಿನ ಆಯ್ತು, 2 ದಿನ ವೀಡಿಯೋ ಹಾಕ್ತಿರ್ಲಿಲ್ಲ, ಗೊತ್ತಿರಬಹುದು ನನ್ನ ಡೈಲಿ ವ್ಯೂವರ್ಸಿಗೆ. 2 ದಿನ ಬ್ಲಾಗ್ ಹಾಕಿರ್ಬೇಕಾದ್ರೆ ಏನೂ ಮಾಡಿಲ್ಲ, ಮನೇಲಿದ್ದ. ಇವತ್ತು ಸಮಥಿಂಗ್ ಕ್ಲಾಸ್ ಇತ್ತು ಅಂತ ಮಾಡಿದೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಮೀಟ್ ಯು ಗೈಸ್ ಟುಮಾರೋ. ಟಾಟಾ.